ಆಯ್ ಸುಮ್ನೇರ ಯಾವ ಡಿ ಕೆ ಸುಮ್ಮನೆ ಇರಬೇಕು. ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ನಾಯಕರಂತ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಉಸ್ತುವಾರಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ನಮ್ಮ ಹಿರಿಯ ನಾಯಕರುಗಳಂತ ಎಚ್ ಕೆ ಪಾಟೀಲ್ ರವರೇ, ಬಿ ಕೆ ಹರಿಪ್ರಸಾದ್ ರವರೇ, ಸಂತೋಷ್ ಲಾಡ್ ರವರೇ, ಶಿವಾನಂದ್ ಪಾಟೀಲ್ ರವರೇ, ಶಿವರಾಜ್ ಚಂಗ್ಲಿ ಅವರೇ, ನಮ್ಮ ಎಐಸಿಸಿಯ ನೂತನ ಪ್ರಧಾನ ಕಾರ್ಯದರ್ಶಿಗಳಂತ ನಾಜೀರ್ ಹುಸೇನ್ ರವರೇ, ಜಿಸಿ ಚಂದ್ರಶೇಖರ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ರವರೇ, ಸಲೀಂ ಅಹಮದ್ ರವರೇ, ನಾಸೀರ್ ಅಹಮದ್ ರವರೇ, ಸೊರ್ಕೆ ಅವರೇ, ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು, ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಂತ ಶ್ರೀನಿವಾಸ್ ರವರೇ, ಶ್ರೀನಿವಾಸ್ ಮಾನೇರವರೇ, ಪ್ರಕಾಶ್ ಕೋಳಿವಾಡ್ ರವರೇ, ಪ್ರಸಾದ್ ಅಬ್ಬಯ್ಯರವರೇ, ಮೇಯರ್ ಮಯೂರ್ ಜಯಕುಮಾರ್ ಅವರೇ, ನಮ್ಮ ಎಐಸಿಸಿ ಕಾರ್ಯದರ್ಶಿಗಳು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಭಂಡಾರಿ ಅವರೇ, ಕೋನ್ ರೆಡ್ಡಿ ಶಾಸಕರವರೇ ಮತ್ತು ಪಠಾಣ್ ರವರೇ, ಶಿಗ್ಗಾವಿ MLA ಅವರು. ಸೊ ಇನ್ನ ಬಹಳ ಜನ ಲೀಡರ್ಸ್ ಇದ್ದಾರೆ. ನಮ್ಮ DR ಪಾಟೀಲ್ ರವರು ಇದ್ದಾರೆ, ಇನ್ನ ನಮ್ಮ ಶಿವಣ್ಣವ್ರ MLA ಇದ್ದಾರೆ, ನಮ್ಮ ಬಯ್ಯಾಪುರ್ ಇದ್ದಾರೆ, ಇನ್ನು ನಮ್ಮ ಬಯ್ಯಾಪುರ್ ನಮ್ಮ ಅಧ್ಯಕ್ಷರು ಅವರಿದ್ದಾರೆ, ನಮ್ಮ ಎಲ್ಲ ಇನ್ನ ಬಹಳ ಜನ ಎಲ್ಲ ಶಾಸಕರು, ಹಾವೇರಿ ಶಾಸಕರು, ಧಾರವಾಡ ಶಾಸಕರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷಗಳು, ಯೂತ್ ಕಾಂಗ್ರೆಸ್ ಅಧ್ಯಕ್ಷಗಳು, ಎಲ್ಲ ನಮ್ಮ KPCC ಪದಾಧಿಕಾರಿದ್ದಾರೆ. ಕೆಲವರು ಹೆಸರು ಬಿಟ್ಟಿರ್ಬೋದು, ಕ್ಷಮಿಸಬೇಕು. ಇದೊಂದು ನಮ್ಮ ಅಭ್ಯರ್ಥಿಗಳಿದ್ದಾರೆ, ನಮ್ಮ ಧಾರವಾಡ ಅಭ್ಯರ್ಥಿನೂ ಇದ್ದಾರೆ, ನಮ್ಮ ಹಾವೇರಿ ಅಭ್ಯರ್ಥಿ ಕೂಡ, ಪಾರ್ಲಿಮೆಂಟ್ ಅಭ್ಯರ್ಥಿಗಳು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ಹೋರಾಟದ ಒಂದು ಸಭೆ. ಇವತ್ತು ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ಮಂತ್ರಿಗಳ ಜಿಲ್ಲೆಯಲ್ಲಿ ಈ ಕಾರ್ಮಿಕರ ಹೋರಾಟ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಜನರ ಆದಾಯ ಪಾತಾಳಕ್ಕೆ ಬರ್ತಾ ಇದೆ. ಇದನ್ನ ಮುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರ ಆದೇಶದಂತೆ ಮೊದಲನೇ ಕ್ಯಾಬಿನೆಟ್ನಲ್ಲೇ 5 ಗ್ಯಾರಂಟಿಗಳನ್ನು ನೀಡಿ ಇವತ್ತು ಜನರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೇವೆ. ಆದರೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯವರು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಆಕ್ರೋಶ ಪ್ರಾರಂಭ ಮಾಡಿದ ದಿನನೇ ಬಿಜೆಪಿಯವರು ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಆ ಡೀಸೆಲ್ ಪೆಟ್ರೋಲ್ ಏರಿಕೆ ಗ್ಯಾಸ್ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಬೇರೆ ಬೆಲೆಗಳು ಏರಿಕೆ ಹಾಕೋದು ಸರ್ವೇ ಸಾಮಾನ್ಯ. ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಇಂದ, ಡೀಸೆಲ್ ಬೆಲೆಯಿಂದ ಸಿಮೆಂಟು, ಕಬ್ಬಣ ಎಲ್ಲ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟ್ ಬಂತು, ಆಶೀರ್ವಾದದಿಂದ ಗೆಲ್ಸಿದ್ರಿ. ಅದಾದ ಮೇಲೆ ಮತ್ತೆ 2 ಸೀಟ್ ಜಾಸ್ತಿ ಆಯ್ತು, ಇಬ್ರು ಇಂಡಿಪೆಂಡೆಂಟ್ ಸೇರ್ಕೊಂಡ್ರು, ಇನ್ನ 2 ಸೀಟ್ ಶಿಗ್ಗಾವಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಸುಪುತ್ರರಿಗೆ ಮತ್ತು ಕುಮಾರಸ್ವಾಮಿ ಅವರ ಮಗನಿಗೆ ನೀವು ಸೋಲಿಸಿ ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕಳಿಸಲಿಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ. ಸೊ ನೀವೆಲ್ಲ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಮತದಾರರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಸೊಂಡೂರು ಸೀಟು ನಮ್ಮ ಸ್ವಂತ ಸೀಟು.
20ನೇ ತಾರೀಕು ನಮ್ಮ ಸರ್ಕಾರಕ್ಕೆ, ನಿಮ್ಮ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇದೆ. ಆ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ವಿಜಯನಗರದಲ್ಲಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಮ್ಮ AICC ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ನೀವು ಬಂದು ಆ ಸಂಭ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಕೃಷ್ಣ ಬೈರೇಗೌಡರು ಮತ್ತು ಆ ಜಿಲ್ಲಾ ಮಂತ್ರಿಗಳು ಮತ್ತು ಪಕ್ಷ ಎಲ್ಲ ಸೇರಿ ಅದರ ಮುಖಂಡತ್ವವನ್ನು ತೆಗೆದುಕೊಂಡು ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಏನು ಕೊಟ್ಟಂತ ಮಾತಂದಿದೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಯಾವ ರೀತಿ ಕಾರ್ಯಭಾರವನ್ನು ಈ ರಾಜ್ಯದ ಜನತೆಗೆ ನಿಮ್ಮ ಹೃದಯವನ್ನು ಗೆಲ್ಲಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೆಲ್ಲ ಹಂಚಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ಬೆಳಗ್ಗೆ ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಮಿಕ ದಿನಾಚರಣೆ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೆವು. ಪೌರ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಕಾಯಂ ಮಾಡ್ತೇವೆ. ಯಾರು ಕಸವನ್ನು ಗುಡಿಸಿ ನಗರವನ್ನು, ಕರ್ನಾಟಕ ರಾಜ್ಯವನ್ನು, ಬೆಂಗಳೂರು ನಗರವನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ, ನಗರಗಳಲ್ಲಿ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ. ಇವತ್ತು ಬೆಳಗ್ಗೆ ಬೆಂಗಳೂರು ನಗರದ ಅರಮನೆಯಲ್ಲಿ 12,692 ಜನರಿಗೆ ನಾವು ಇವತ್ತು ಕಾಯಂ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಮಾತನ್ನು ಉಳಿಸ್ಕೊಂಡು ಇವತ್ತು ನಾವು ಇಲ್ಲಿಗೆ ಬಂದು ನಿಂತಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, BJPಯವರು ಇವತ್ತು ಅಧಿಕಾರದಲ್ಲಿ 3 ವರ್ಷ ಇದ್ದರು. ಇಂಥ ಒಂದು ಕೆಲಸ ಈ ಬಡವರ ಪರವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಯಾರಿಗೋಸ್ಕರ ಬೆಲೆ ಏರಿಕೆ, ಯಾರಿಂದ ಅನುಕೂಲ? ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ಉದ್ಯಮಿಗಳು, ಒನ್ ಟೈಮ್ ಸೆಟಲ್ಮೆಂಟು ಫ್ಯಾಕ್ಟ್ರಿ ಮಾಲೀಕರುಗಳು, ಶುಗರ್ ಫ್ಯಾಕ್ಟ್ರಿ ಮಾಲೀಕರು, ಅವರೆಲ್ಲರಿಗೂ ಕೂಡ ಯಾರು ದುಡ್ಡು ಕಟ್ಟಲಿಲ್ಲ ಅವ್ರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಕೋಟ್ಯಾಂತರ ರೂಪಾಯಿ ಮಾಫಿ ಮಾಡ್ತಾ ಇದ್ದಾರೆ. ಅದು ಈ ದೇಶದ ಭ್ರಷ್ಟಾಚಾರ. ಈ ದೇಶದಲ್ಲಿ ಏನು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಬ್ಯಾಂಕ್ ದುಡ್ಡು ಇವತ್ತೇನು ಮಾಡ್ತಾ ಇದ್ದಾರೆ, ಇದು ನಾವು ಕೊಡ್ತಾ ಇರೋಂಥ ಫ್ರೀ ಬಿ ಅಲ್ಲ. ನಾವು ಬರೀ ನಿಮಗೆ ಕೊಡ್ತಾ ಇರೋದು ವರ್ಷಕ್ಕೆ 50,000 ರೂಪಾಯಿ, 60,000 ರೂಪಾಯಿ ಶಡ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ. ಅವರು ಒಂದೊಂದು ಫ್ಯಾಕ್ಟ್ರಿಗೆ, ಒಬ್ಬೊಬ್ಬ ನೌಕರಿಗೆ 16,000 ರೂಪಾಯಿ ಕೋಟಿಯನ್ನ ಫ್ಯಾಕ್ಟ್ರಿ ಮಾಲೀಕರಿಗೆ, ಕಂಪನಿಗಳ ಮಾಲೀಕರಿಗೆ ಇವತ್ತು ಸಹಾಯವನ್ನು ಮಾಡಿ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಂಡು ಇವತ್ತು 52,000 ಕೋಟಿ ರೂಪಾಯಿಯನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ತಾನೆ? ಎಲ್ಲ ಉಚಿತವಾಗಿ ತಾಯಂದಿರಿಗೆ 2,000 ಕೊಡ್ತಾ ಇದೀವಿ ತಾನೆ? ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದೀವಿ ತಾನೆ? ಎತ್ತಿ ನೋಡೋಣ, ಯಾರು ಫ್ರೀ ಬಸ್ಸಲ್ಲಿ ಓಡ್ತಾ ಇದ್ದೀರಿ, ಯಾರಿಗೆ ಕರೆಂಟ್ ಸಿಗ್ತಾ ಇದೆ, ಯಾರು ಅಕ್ಕಿ ಸಿಗ್ತಾ ಇದೆ, ಎಲ್ಲ ಕೈ ಎತ್ತಿ ನೋಡೋಣ. ಬಹಳ ಸಂತೋಷ. ಇದು ಬೆಲೆ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡೋದಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಾವು ಪಕ್ಷದಿಂದ ಅದನ್ನ ಪ್ರಕಟಣೆಯನ್ನು ಮಾಡಿದ್ದೇವೆ. ಎಲ್ಲ ಬೇರೆ ಏರಿಕೆಗಳು ಇವತ್ತು ಚಿನ್ನ, ಮೊದಲು ಚಿನ್ನ ನೋಡ್ತಾ ಇದ್ದೀರಿ ದಿನ ಪೇಪರ್ ಟಿವಿ. ಯಾರು ಮಾಂಗಲ್ಯ ತೆಗೆದುಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಮಾಂಗಲ್ಯ ಸರ ಬೇಡ, ಮಾಂಗಲ್ಯ ತಗೊಳಕ್ ಆಗ್ತಾ ಇಲ್ಲ. ಇನ್ನು ಬರೀ ಅಷ್ಟು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು. 24,000 ರೂಪಾಯಿ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 28,000 ಇತ್ತು. ಈಗ 1,00,000ಕ್ಕೆ ಮುಟ್ಟಿದೆ. ಬೆಳ್ಳಿ 43,000 ರೂಪಾಯಿ ಇತ್ತು ಕೆಜಿ. ಇದು 94,000 ಆಗಿದೆ.
ನಾನು ಹೇಳ್ತಾ ಇರೋದು 10 ಗ್ರಾಮ್ ಚೀನಾ, KG ಅಲ್ಲ, KG 1 ಕೋಟಿ ಆಗೋಗ್ಬಿಟ್ಟಿದೆ. $1 ಬೆಲೆ ಅಂದರೆ ಡಾಲರ್ ಬೆಲೆ ಹೊರಗಡೆ ದೇಶದ ವ್ಯವಹಾರಕ್ಕೂ ಕೂಡ ನಮ್ದು ಏನೇ ಪದಾರ್ಥ ಕೊಂಡ್ಕೊಳ್ಬೇಕಾದ್ರೂ ಕೂಡ ಮೊದಲು 50-90 ಇತ್ತು, ಈಗ $86 ಹೋಗಿದೆ. ಸಿಮೆಂಟು ಬಡವರು ಮನೆ ಕಟ್ಟಕ್ಕೆ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗೋಯ್ತು. $268 ಇದ್ದಿದ್ದು $410 ಆಗಿದೆ. ಕಬ್ಬಿಣ $39,000 ಇತ್ತು, ಇವತ್ತು $73,000 ಆಗಿದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಬಡವರು ಯಾರು ಮನೆ ಕಟ್ಟಿದ್ರೆ, ನಾವು ಆಶ್ರಯ ಯೋಜನೆಯಲ್ಲಿ ಮನೆ ಕೊಟ್ರೆ, ಇಲ್ಲ ಯಾವ್ದಾದ್ರು ಒಂದು ನಮ್ಮ ಅಬ್ಬಯ್ಯ ಅವರವರು ಅವರ ಇಲಾಖೆಯಿಂದ ಯಾರಿಗಾರು ಮನೆ ಕೊಟ್ರೆ 18% GST ಕಟ್ಟಬೇಕು. ಕೇಂದ್ರ ಸರ್ಕಾರ 1 ಲಕ್ಷ ಕೊಡ್ತಾ ಇದೆ, 7.25 ಲಕ್ಷ ರೂಪಾಯಿ ಮನೆಗೆ ಆ ನಗರಗಳಲ್ಲಿ, ಅದಕ್ಕೆ $18,000. ಅದು 1.5 ಲಕ್ಷಕ್ಕೂ ಒಂದು $1.25 ಲಕ್ಷ ಕೊಡ್ತಾ ಇದೆ, 1.5 ಲಕ್ಷ GST ಮುಖಾಂತರ ಕಿತ್ಕೊಳ್ತಾ ಇದೆ. ಇದು ಯಾವ ನ್ಯಾಯ? ಇದು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಎಲ್ಲ ಬಡವರು ಕೂಡ ಪ್ರತಿಯೊಂದರಲ್ಲೂ ಕೂಡ GST ಮುಖಾಂತರ ಮತ್ತು ಬೇರೆ ಬೇರೆ ಈ ಒಂದು ಬೆಲೆ ಏರಿಕೆ ಮುಖಾಂತರ ಪಿಕ್ ಪಾಕೆಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಂಡು ಇವತ್ತು ಬರ್ತಾ ಇದೆ. ಬಂಧುಗಳೇ, ಒಂದು ಪದಾರ್ಥ ಇಲ್ಲ ಅನ್ನಂಗಿಲ್ಲ. ಟೂತ್ ಬ್ರಷ್ ತಗೊಳ್ಳಿ, ಟೂತ್ ಪೇಸ್ಟ್ ತಗೊಳ್ಳಿ, ಅಡುಗೆ ಎಣ್ಣೆ ತಗೊಳ್ಳಿ, ಯಾವುದೇ ಪದಾರ್ಥ ತೆಗೆದುಕೊಳ್ಳಿ, ಎಲ್ಲದೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ. ನಾವು ರೈತರಿಗೆ $4 ಕೊಟ್ಬಿಟ್ಟು ಹಾಲಿನ ದರ ಏರಿಸಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಗರದವ್ರಿಗೆ ತೊಂದರೆ ಆಗೋಯ್ತು ಅಂತೇಳಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು. ಜನ ಆಕ್ರೋಶ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆಕ್ರೋಶ ಏನಿದ್ರು ಕೂಡ ಬಿಜೆಪಿಯ ನಿಮ್ಮ ಸರ್ಕಾರದ ಮೇಲೆ ಇರಬೇಕೆ ಹೊರತು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇವತ್ತು ಹುಬ್ಳಿ ಧಾರವಾಡದಲ್ಲಿ ಜನ ಸೇರಿದ್ದಾರೆ, ಮೊನ್ನೆ ಬೆಳಗಾಮಲ್ಲಿ ಸೇರಿದ್ರು, ಬೇರೆ ಕಡೆ ಎಲ್ಲೆಲ್ಲಿ ಸೇರಿದ್ರು ಜನ, ನೀವೆಲ್ಲ ಗಮನಿಸಿದ್ದೀರಿ ಅಂತ ಕಾಣ್ತದೆ. ಬಹುಶಃ ಬಿಜೆಪಿ ಏನು ದಳದವರು ಏನು ಮಾಡ್ತಿದ್ರು, 2,000 ಜನನೂ ಇಲ್ಲ. ಆದರೆ ನೀವು ಸಾವಿರಾರು ಜನ ಇಷ್ಟು ಆಕ್ರೋಶದಿಂದ ಈ ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ಕಿತ್ತೊಗಿಲೇಬೇಕು ಅಂತೇಳಿ ತಾವು ಸಂಕಲ್ಪವನ್ನು ತಾವು ಮಾಡಿದ್ದೀರಿ. ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗ ನಮ್ಮ ಸಂತೋಷ್ ಲಾಡಿದ್ದಾರೆ, ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ. ನಮ್ಮ HK ಪಾಟೀಲ್ ಅವರು ಇದ್ದಾರೆ, ಪ್ರವಾಸ HK ಉದ್ಯೋಗ ಆಗಬೇಕು ಅಂತೇಳಿ ಅವರು ಅನೇಕ ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. PW ಇಲಾಖೆಯಿಂದ ಹೊಸ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀರಾವರಿ ಇಲಾಖೆಯಿಂದ 22,000 ಕೋಟಿ ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿಗೆ ಹೇಳ್ತಾ ಇದ್ದೀನಿ, ನೀವು ಸಂಭ್ರಮ ಮಾಡಿದ್ರಲ್ಲ ಈ ಬೆಳಗಾವಿ ಈ ಧಾರವಾಡದಲ್ಲಿ, ಇನ್ನ ಯಾಕೆ ನೀವು ಅನುಮತಿಯನ್ನ ಕೊಡಿಸಿಲ್ಲ? ನಾವು ಟೆಂಡರ್ ಕರೆದಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ 7ನೇ ತಾರೀಕು ನಮ್ಮ ಕೃಷ್ಣ ವಾಟರ್ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನು ಕರೀಲಿಕ್ಕೆ, ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿ 7ನೇ ತಾರೀಕು ಕೇಂದ್ರದ ಮಂತ್ರಿಗಳು ಇದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇದು ನಮಗೆ ಬದ್ಧತೆ ಇದೆ. ಈ ಬಡವರಿಗೆ ನೀರಾವರಿಯನ್ನು ಕೊಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು, ರೈತರಿಗೆ 10 HP ವರೆಗೂ ವಿದ್ಯುತ್ ಶಕ್ತಿ 7 ಗಂಟೆ ಕೊಡ್ತಾ ಇದ್ದೇವೆ. ಕುಸುಮ ಯೋಜನೆ ತೆಗೆದುಕೊಂಡು ಬಂದಿದ್ದೇವೆ. ಇವೆಲ್ಲ ರೈತರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಬಂಧುಗಳೇ, ಎಷ್ಟು ಎಲ್ಲ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಸಂವಿಧಾನ ಉಳಿಸಬೇಕು, ಸಂವಿಧಾನ ಉಳಿಸಬೇಕು. ಇಲ್ಲ ಏನಿಲ್ಲ, ಕೈಲ ನೀವು ಮಾಡಿ ಕೂತ್ಕೊಳ್ರಿ, ಅವ್ರು ಯಾರು ಪಾಪ ಚೇರ್ ಕೊಡ್ಲಿಲ್ಲ ಅಂತ ಗಲಾಟೆ ಮಾಡ್ತಾನೆ.
ಸಂವಿಧಾನ ಉಳಿಸಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಇವನ್ನೆಲ್ಲ ಕೂಡ ನಾವು ಕಾಪಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಬಂಧುಗಳೇ, ಮೊನ್ನೆ ಬೆಳಗಾಂನಲ್ಲಿ ಯಾರೋ ಹಿಂಗೆ ಸಣ್ಣ ಗಲಾಟೆ ಮಾಡಿದ್ರು. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು ಬಿಜೆಪಿಯವರಿಗೆ, ಏನಾದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಬಂದು ಪ್ರತಿಭಟನೆ ಮಾಡಿದ್ರೆ ಮುಂದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಕಾಂಗ್ರೆಸ್ ಸಂಕಲ್ಪ, ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ACC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಈ ರಾಜ್ಯದ ಎಲ್ಲ ನಾಯಕರುಗಳು, ನಮ್ಮ ACC ಎಲ್ಲ ನಾಯಕರುಗಳು, ಪ್ರಧಾನ ಕಾರ್ಯದರ್ಶಿ ಎಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದಾರೆ. ತಮ್ಮ ಆಶೀರ್ವಾದ ಇರಲಿ, ಕೊಟ್ಟು ಮಾತನ್ನು ಉಳಿಸ್ಕೊಳ್ತೇವೆ. 2028ಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ, ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಈಗ ತಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರೇ ಆದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.